ಕೋಳಿ ಫಾರ್ಮಲ್ಲಿ ನೀರೆಲ್ಲ ಹೆಚ್ಚಾಗಿ ಬೀಳದ ಹಾಗೆ ನಿಪ್ಪಲ್ ಸಿಸ್ಟಮ್ ಮಾಡಿದೆ. ನಿಪ್ಪಲ್ ನಾಡಿಯಲ್ಲಿ ಕಪ್ಸ್ ಇದೆ. 6 ವಾರದಲ್ಲಿ ಅದು ಸಾಧಾರಣ ಒಂದು 2-2.5 ಕೆ ಜಿಗೆ ಬರ್ತದೆ. ಬ್ರೂಡಿಂಗ್ ಅಂತೇಳಿ, ಬ್ರೂಡಿಂಗ್ ಹೇಳಿದರೆ ಮರಿ ಬಂದಾಗ ಅದೊಂದು 15 ದಿವಸ ಅದಕ್ಕೆ ತಾಯಿ ಯಾವ ರೀತಿಯಲ್ಲಿ ಅದರ ರೆಕ್ಕೆ ಅಡಿಯಲ್ಲಿ ಮರಿಗಳನ್ನು ಇಟ್ಟು ಶಾಖ ಕೊಡ್ತದೆ, ಅದೇ ರೀತಿಯಲ್ಲಿ ಇದಕ್ಕೆ ಆರ್ಟಿಫಿಷಿಯಲ್ ಆಗಿ ಕೊಡುವಂಥದ್ದು. ಅದಕ್ಕೆ ಹೀಟ್, ನಮ್ಮ ಮೊದಲಿನ ಬಲ್ಬ್ ಏನು ಬರ್ತದೆ ಆ ಬಲ್ಬಲ್ಲಿ ನಾವು ಅದನ್ನು ಕೊಡ್ತೇವೆ. ಆ ಟೈಮಲ್ಲಿ ಈ ಸೋಲಾರ್ ಆಗೋದಿಲ್ಲ, ಯಾಕೆ ಹೇಳಿದರೆ ಅಷ್ಟು ಅದಕ್ಕೆ ಕೆಪಾಸಿಟಿ ಇಲ್ಲ. ಸೊ ಆಗ ಮಾತ್ರ ಕರೆಂಟು ಯೂಸ್ ಆಗ್ತದೆ. ಬಾಕಿ ಟೈಮಲ್ಲಿ ಪೂರ್ತಿ ಇದು ಅವರು ಎಷ್ಟು ಅದಕ್ಕೆ ಪ್ರೊಡಕ್ಷನ್ ಕಾಸ್ಟ್ ಎಷ್ಟು ಹಾಕಿದ್ದಾರೆ, ಔಟ್ಪುಟ್ ಎಷ್ಟು ಬಂತು ಅಂತೇಳಿ, ಎಷ್ಟು kg ಬಂತು ಅಂತೇಳಿ, ಅದರ ಮೇಲೆ ನಮಗೆ ನಮ್ಮ ಪರ್ಫಾರ್ಮೆನ್ಸಿನ ಮೇಲೆ ಒಂದು ಇಷ್ಟು ಅಂತೇಳಿ ಪರ್ kg ಕೊಡ್ತಾರೆ. ಈಗ ನಾವೇ ಅದನ್ನು ಮಾರುವುದಿದ್ರೆ ನಮಗೇನು ಅಂತೇಳಿದರೆ ಟ್ರಾನ್ಸ್ಪೋರ್ಟೇಷನ್ ಬೇಕಾಗ್ತದೆ, ಮಾರ್ಕೆಟಿಗೆ ಬೇಕಾಗ್ತದೆ. ಮತ್ತು ಅದಲ್ಲದೆ ಇದರಲ್ಲೂ ಹಾಗೆ ಏನು ಅಂತ ಹೇಳಿದರೆ ಸೀಸನ್ ಇದ್ದಾಗ ರೇಟ್ ಜಾಸ್ತಿ ಆಗ್ತದೆ, ಅನ್ಸೀಸನ್ನಲ್ಲಿ ರೇಟ್ ಕಮ್ಮಿ ಆಗ್ತದೆ. ಕೆಲವು ಸಲ ಆ ಕಡೆಯಿಂದ ಈ ಕಡೆಯಿಂದ ಬೇರೆ ಸ್ಟೇಟ್ನಿಂದ ಎಲ್ಲ ತಗೊಂಡು ಬಂದರು ಅಂತ ಹೇಳಿದರೆ ಸಡನ್ನಾಗಿ ರೇಟ್ ಡ್ರಾಪ್ ಆಗ್ತದೆ. ಸೊ ಇದೆಲ್ಲ ತೊಂದರೆಗಳಿರ್ತದೆ. ಆರೋಗ್ಯ ಸರಿ ಇಲ್ಲ, ಕೋಳಿಗೇನಾದರೂ ರೋಗ ಬಂತು ಅಂತೇಳಿ ಆದರೂ ಮಾರ್ಕೆಟಲ್ಲಿಗೆ ಬಿದ್ದು ಹೋಗ್ತದೆ. ಸೊ ಇದು ಯಾವುದೇ ತೊಂದರೆ ಇಲ್ಲ, ಚಿಂತೆ ಏನೂ ಇರುವುದಿಲ್ಲ ನಮಗೆ. ನಮ್ಮದು ನಾವು ಅವರಿಗೆ ಸಾಕಿ ಕೊಟ್ಟ ಕೂಡಲೇ ನಮಗೆ ಅಷ್ಟು ಹಣವನ್ನು ಕೊಡ್ತಾರೆ, ರಿಸ್ಕ್ ಫ್ರೀ. ಇದು 2017ರಲ್ಲಿ ಸ್ಟಾರ್ಟ್ ಮಾಡಿದೆ. 2017ಕ್ಕೆ 2,500 ಕೋಳಿದ್ದು ಫಾರ್ಮ್ ಇದೆ. ಇದರಲ್ಲಿ ಅಂತ ಹೇಳಿದರೆ ನಿಮಗೆ ಒಬ್ಬನಿಗೆ ಕೆಲಸ ಮಾಡಲಿಕ್ಕೆ ಇದರಲ್ಲಿ ತೊಂದರೆ ಇಲ್ಲ. ಸ್ವತಃ ದುಡ್ದು ಇದು ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಮತ್ತು ಸಾಧಾರಣ ಒಂದು ಸಂಬಳ ಬಂದಾಗೆ ಬರ್ತದೆ ಇದರಲ್ಲಿ ಹಣ. ಜಾಸ್ತಿ ಅಂತೇಳಿ ಬರೋದಿಲ್ಲ, ಅದರ ಒಂದು 40-45 ಸಾವಿರ ರೂಪಾಯಿ ಇದು ಬರ್ತದೆ. ಮತ್ತು ಅದರಲ್ಲಿ ಗೊಬ್ಬರವನ್ನು ಮಾರ್ಬೋದು. ಇದರಲ್ಲಿ ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಕೋಳಿ ಫಾರ್ಮಲ್ಲಿ ನೀರೆಲ್ಲ ಹೆಚ್ಚಾಗಿ ಬೀಳದ ಹಾಗೆ ನಿಪ್ಪಲ್ ಸಿಸ್ಟಮ್ ಮಾಡಿದೆ. ನಿಪ್ಪಲ್ ನಾಡಿಯಲ್ಲಿ ಕಪ್ಸ್ ಇದೆ. ಹಾಗಾಗಿ ನೀರು ಕುಟ್ಟಿದಾಗ ಮಾತ್ರ ಆ ನೀರನ್ನು ಕುಡಿಯುವಂಥ ವ್ಯವಸ್ಥೆ ಅದಕ್ಕೆ. ನೀರು ನೆಲ ಅದರಲ್ಲಿ ಇದಾಗೋದಿಲ್ಲ, ಏನು ಅಂತ ಹೇಳಿದರೆ ಒದ್ದೆ ಆಗೋದಿಲ್ಲ. ಹಾಗಾಗಿ ವಾಸನೆಯ ಪ್ರಮಾಣ ಕಡಿಮೆ ಇರ್ತದೆ. ಹಾಗೆ ಟೋಟಲ್ 2,500 ಸಾವಿರ ಕೋಳಿ ಇದೆ. ಹಾಗೆ ಹೌದು, ಕಂಪನಿಯವರೇ ತಂದು ಹಾಕೋದು ಇಲ್ಲಿ. ನಾವೀಗ ಅಂತ ಹೇಳಿದರೆ ಐಡಿಯಲ್ ಕಂಪನಿಯಿಂದ ತಗೊಳ್ತಾ ಇದ್ದೇವೆ. 6 ವಾರದ್ದು ಅದರದ್ದು ಟೋಟಲ್ ಪೀರಿಯಡ್. ಮೊದಲನೇ ದಿವಸ ಹುಟ್ಟಿದ ಕೂಡಲೇ ಏನು ಅಂತ ಹೇಳಿದರೆ ಅದಕ್ಕೆ ವ್ಯಾಕ್ಸಿನೇಷನ್ ಮಾಡಿ ಇಲ್ಲಿ ತಂದು ಬಿಡ್ತಾರೆ ಅದೇ ದಿವಸ. ಫಸ್ಟ್ ಫೀಡಿಂಗ್, ಫಸ್ಟ್ ನೀರೆಲ್ಲ ಕುಡಿಯೋದೇ ಅದು ಇಲ್ಲಿ ಫಾರ್ಮಿಗೆ ಬಂದಾಗ ಅದೊಂದು 30-38 ಗ್ರಾಮ್ ಇರ್ತದೆ. 6 ವಾರದಲ್ಲಿ ಅದು ಸಾಧಾರಣ ಒಂದು 2-2.5 ಕೆ ಜಿಗೆ ಬರ್ತದೆ 6 ವಾರದಲ್ಲಿ. ಸೊ ಅದಕ್ಕೆ ಫೀಡ್ ಆಗಲಿ ಮೆಡಿಸಿನ್ ಆಗಲಿ ಎಲ್ಲವನ್ನು ಅವರೇ ತಂದು ಹಾಕ್ತಾರೆ ಮತ್ತು ತಗೊಂಡು ಹೋಗೋದು ಅವರೇ. ನಮಗೆ ಇಲ್ಲಿ ಏನು ಅಂತ ಹೇಳಿದರೆ ಇದನ್ನು ಮೇಂಟೈನ್ ಮಾಡುವಂಥದ್ದು, ಇದಕ್ಕೆ ವಾಟ್ರಿಂಗ್, ಆಮೇಲೆ ಇದಕ್ಕೆ ಬೇಕಾದದ್ದು ಎಕ್ಸ್ಟ್ರಾ ಕೇರ್, ಇದಕ್ಕೆ ಕೆಳಗೆ ಹಾಕುವಂಥ ಉಮಿ ಆಗಲಿ ಅದನ್ನೆಲ್ಲ ನಾವು ನಮ್ಮ ಸೈಡ್ನಿಂದ ಅದನ್ನು ಅಂದರೆ ನೀವು ಜಸ್ಟ್ ಗಾರ್ಡಿಯನ್ ಕೇರ್ಟೇಕರ್ಸ್, ಅದಕ್ಕೆ ಇಂಟಿಗ್ರೇಷನ್ ಅಂತೇಳಿ ಹೇಳ್ತಾರೆ. ಇದಕ್ಕೆ ಇಂಟಿಗ್ರೇಷನ್ನಲ್ಲಿ ನಮಗೆ ಎಷ್ಟು ಅಂತೇಳಿ ನಮ್ಮ ಇದು ಯಾವ ರೀತಿ FCR ಅಂತೇಳಿ ಹೇಳ್ತಾರೆ, ಫೀಡ್ ಕನ್ಸಂಪ್ಷನ್ ರೇಷಿಯೋ ಅಂತೇಳಿ. ಆ ಲೆಕ್ಕದಲ್ಲಿ ಅವರು ಎಷ್ಟು ಅದಕ್ಕೆ ಪ್ರೊಡಕ್ಷನ್ ಕಾಸ್ಟ್ ಎಷ್ಟು ಹಾಕಿದ್ದಾರೆ, ಔಟ್ಪುಟ್ ಎಷ್ಟು ಬಂತು ಅಂತೇಳಿ, ಎಷ್ಟು kg ಬಂತು ಅಂತೇಳಿ, ಅದರ ಮೇಲೆ ನಮಗೆ ನಮ್ಮ ಪರ್ಫಾರ್ಮೆನ್ಸಿನ ಮೇಲೆ ಒಂದು ಇಷ್ಟು ಅಂತೇಳಿ ಪರ್ kg ಕೊಡ್ತಾರೆ. ಸೊ ಹಾಗೆ ರಿಸ್ಕ್ ಫ್ರೀ. ಈಗ ನಾವೇ ಅದನ್ನು ಮಾರುವುದಿದ್ರೆ ನಮಗೇನು ಅಂತ ಹೇಳಿದರೆ ಟ್ರಾನ್ಸ್ಪೋರ್ಟೇಷನ್ ಬೇಕಾಗ್ತದೆ, ಮಾರ್ಕೆಟಿಗೆ ಬೇಕಾಗ್ತದೆ. ಮತ್ತು ಅದಲ್ಲದೆ ಇದರಲ್ಲೂ ಹಾಗೆ ಏನು ಅಂತ ಹೇಳಿದರೆ ಸೀಸನ್ ಇದ್ದಾಗ ರೇಟ್ ಜಾಸ್ತಿ ಆಗ್ತದೆ, ಅನ್ಸೀಸನ್ನಲ್ಲಿ ರೇಟ್ ಕಮ್ಮಿ ಆಗ್ತದೆ. ಕೆಲವು ಸಲ ಆ ಕಡೆಯಿಂದ ಈ ಕಡೆಯಿಂದ ಬೇರೆ ಸ್ಟೇಟ್ನಿಂದ ಎಲ್ಲ ತಗೊಂಡು ಬಂದರು ಅಂತ ಹೇಳಿದರೆ ಸಡನ್ನಾಗಿ ರೇಟ್ ಡ್ರಾಪ್ ಆಗ್ತದೆ. ಸೊ ಇದೆಲ್ಲ ತೊಂದರೆಗಳಿರ್ತದೆ. ಆರೋಗ್ಯ ಸರಿ ಇಲ್ಲ, ಕೋಳಿಗೇನಾದರೂ ರೋಗ ಬಂತು ಅಂತೇಳಿ ಆದರೂ ಮಾರ್ಕೆಟಲ್ಲಿಗೆ ಬಿದ್ದು ಹೋಗ್ತದೆ. ಸೊ ಇದು ಯಾವುದೇ ತೊಂದರೆ ಇಲ್ಲ, ಚಿಂತೆ ಏನೂ ಇರುವುದಿಲ್ಲ ನಮಗೆ. ನಮ್ಮದು ನಾವು ಅವರಿಗೆ ಸಾಕಿ ಕೊಟ್ಟ ಕೂಡಲೇ ನಮಗೆ ಅಷ್ಟು ಹಣವನ್ನು ಕೊಡ್ತಾರೆ, ರಿಸ್ಕ್ ಫ್ರೀ ಇದು. ಸೊ ಯಾರಾದರೂ ಇದ್ದಾರೆ ಅಂತೇಳಿ ಆದರೆ ಅವರ ಒಂದು
ಸೈಡ್ ಇನ್ಕಮಿಗೋಸ್ಕರ ಇದನ್ನು ಅವಲಂಬನೆ ಮಾಡ್ಬೋದು. ಹೌದು. ಮತ್ತು ಕೆಲಸದವರನ್ನು ಹಿಡ್ಕೊಂಡು ಮಾಡೋದಿದ್ರೆ 6,000ಕ್ಕಿಂತ ಮೇಲಿನ ಫಾರ್ಮ್, ದೊಡ್ಡ ಫಾರ್ಮ್ ಅಂತೇಳಿ ಆದರೆ ಕೆಲಸದವರನ್ನು ಹಿಡ್ಕೊಂಡು ಮಾಡಿದರೆ ಅವರಿಗೆ ಲಾಭದಾಯಕ. ಇಲ್ಲದಿದ್ದರೆ ಅವರಿಗೆ ಸಣ್ಣ ಇದರಲ್ಲಿ ಕೆಲಸದವರನ್ನು ಹಿಡ್ಕೊಂಡು ಮಾಡಬಾರ್ದು. ಮಾಡಿದ ಕೂಡಲೇ ಅವರಿಗೆ ಲಾಭ ಆಗೋದಿಲ್ಲ. 2,500 ಒಬ್ಬನಿಗೆ ಮೇಂಟೈನ್ ಮಾಡ್ಬೋದು. ಹೌದು. ಸೊ ಇದರಲ್ಲಿ ಏನು ಅಂತ ಹೇಳಿದರೆ ನಮ್ಮದಿದು ಫಾರ್ಮ್ ಪೂರ್ತಿ ಓಪನ್ ಇರುವ ಕಾರಣ ಇದರದ್ದು ಇದನ್ನು ಏನು ಅಂತ ಹೇಳಿದರೆ ಇದು ರೂಫನ್ನು ಜಾಸ್ತಿ ಎತ್ತರದಲ್ಲಿಟ್ಟಿದ್ದೇವೆ. ಇಲ್ಲ ಅಂತ ಹೇಳಿದರೆ ನಾರ್ಮಲಾಗಿ 8.5 ಫೀಟ್ ಹೈಟಿಗೆ ಮಾತ್ರ ಇರೋದು ರೂಫು. ಇದು ಹೇಳಿದರೆ ಹೀಟ್ ಜಾಸ್ತಿಯಾಗಿ ಒಳಗೆ ಪ್ರಾಬ್ಲಮ್ ಆಗಬಾರ್ದು. ಕೋಳಿ ಆಲ್ರೆಡಿ ಹೀಟ್ ಇರುವಂಥದ್ದು, ಅದರಲ್ಲಿ ಇನ್ನೂ ಜಾಸ್ತಿ ಹೀಟ್ ಬರಬಾರ್ದು ಅಂತ ಹೇಳುವ ಉದ್ದೇಶಕ್ಕೋಸ್ಕರ ಏರ್ ಸರ್ಕ್ಯುಲೇಷನ್ ಜಾಸ್ತಿ ಇರಬೇಕು ಅಂತೇಳಿ ಇದನ್ನು ಹೈಟ್ ಮಾಡಿದ್ದೇವೆ. 11.5 ಫೀಟ್ ಇದೆ ಸೈಡಲ್ಲಿ, ಸೆಂಟ್ರಲ್ಲಿ 16.5 ಫೀಟ್ ಇದೆ. ಲೋಕಲ್ ಯಾವುದು ಕೋಳಿ ಫಾರ್ಮಿಗೆ ಅದು 2017ರಲ್ಲಿ ಮಾಡಿದ್ದು. ಈಗ 7 ವರ್ಷ ಸೆಪ್ಟೆಂಬರಿಗೆ 7 ವರ್ಷ ಕಂಪ್ಲೀಟ್ ಆಗ್ತದೆ. ಕರೆಂಟನ್ನು ಏನು ಅಂತ ಹೇಳಿದರೆ ರೆಗ್ಯುಲರ್ ಕರೆಂಟು ಸೋಲಾರ್ನಿಂದ ಇದು ಮಾಡ್ತಾ ಇದ್ದೇವೆ ನಾವು. ಹೌದು ಕಂಪ್ಲೀಟ್ 10 ಬಲ್ಬ್ ಇದೆ ಇದಕ್ಕೆ. ರಾತ್ರಿಯಿಂದ ಬೆಳಗಿನವರೆಗೂ 10 ಬಲ್ಬನ್ನು ಯೂಸ್ ಮಾಡುವಾಗೆ ಇದನ್ನು ಮಾಡಿದ್ದೇವೆ. 5 ಪ್ಯಾನಲ್ ಇದೆ. 5 ಪ್ಯಾನಲ್ನಲ್ಲಿ 2 ಬ್ಯಾಟ್ರಿ ಇದೆ. 2 ಬ್ಯಾಟ್ರಿಯಲ್ಲಿ ನಿಮಗೆ 12 ಗಂಟೆ ಉರಿಯುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗಾಗಿ ಬ್ರೂಡಿಂಗ್ ಹೇಳಿದರೆ ಮರಿ ಬಂದಾಗ ಅದೊಂದು 15 ದಿವಸ ಅದಕ್ಕೆ ತಾಯಿ ಯಾವ ರೀತಿಯಲ್ಲಿ ಅದರ ರೆಕ್ಕೆ ಅಡಿಯಲ್ಲಿ ಮರಿಗಳನ್ನು ಇಟ್ಟು ಶಾಖ ಕೊಡ್ತದೆ, ಅದೇ ರೀತಿಯಲ್ಲಿ ಇದಕ್ಕೆ ಆರ್ಟಿಫಿಷಿಯಲ್ ಆಗಿ ಕೊಡುವಂಥದ್ದು. ಅದಕ್ಕೆ ಹೀಟ್ ನಮ್ಮ ಮೊದಲಿನ ಬಲ್ಬ್ ಏನು ಬರ್ತದೆ ಆ ಬಲ್ಬಲ್ಲಿ ನಾವು ಅದನ್ನು ಕೊಡ್ತೇವೆ. ಆ ಟೈಮಲ್ಲಿ ಈ ಸೋಲಾರ್ ಆಗೋದಿಲ್ಲ, ಯಾಕೆ ಹೇಳಿದರೆ ಅಷ್ಟು ಅದಕ್ಕೆ ಕೆಪಾಸಿಟಿ ಇಲ್ಲ. ಸೊ ಆಗ ಮಾತ್ರ ಕರೆಂಟು ಯೂಸ್ ಆಗ್ತದೆ. ಬಾಕಿ ಟೈಮಲ್ಲಿ ಪೂರ್ತಿ ಇದೇನಾಗ್ತದೆ ಅಂತ ಹೇಳಿದರೆ, ಈಗ ಮಳೆಗಾಲದಲ್ಲೆಲ್ಲ ಜಾಸ್ತಿಯಾಗಿ ರಾತ್ರಿ ಕರೆಂಟ್ ಹೋಗ್ತದೆ. ಕರೆಂಟ್ ಹೋದ ಕೂಡಲೇ ಏನು ಅಂತ ಹೇಳಿದರೆ ಕೋಳಿ ಆಹಾರ ತಗೊಳ್ಳೋದಿಲ್ಲ, ಸುಮ್ಮನೆ ಕೂತ್ಕೊಳ್ತದೆ. ಆಗ ಗ್ರೋತ್ ಆಗೋದಿಲ್ಲ, ವೆಯ್ಟ್ ಕಡಿಮೆ ಆಗ್ತದೆ. ಸೊ ಅದರ ಬದಲಿಗೆ ಏನು ಅಂತ ಹೇಳಿದರೆ ಸೋಲಾರ್ ಇದ್ದರೆ ಸ್ವಲ್ಪ ಯಾವ ರೀತಿಯಲ್ಲಿ ವರ್ಷದ ಹೇಳಿದರೆ ದಿವಸದ ಎಲ್ಲ ಟೈಮಲ್ಲೂ ರಾತ್ರಿಯಲ್ಲಿ ಕರೆಂಟ್ ಇರ್ತದೆ. ಆಗ ಫೀಡಿಂಗಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದು ಒನ್ ಟೈಮ್ ಹಣ ಖರ್ಚಾಗ್ತದೆ, ಆದರೆ 25 ವರ್ಷ ಏನು ಪ್ರಾಬ್ಲಮ್ ಇರೋದಿಲ್ಲ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಒಂದು 75,000 ರೂಪಾಯಿವರೆಗೆ ಖರ್ಚಾಗಿದೆ. ಆಮೇಲೆ ಏನೂ ಪ್ರಾಬ್ಲಮ್ ಇಲ್ಲ ಅದರಲ್ಲಿ.